ಇಲ್ಲಿ ನೋಡ್ರಿ ಪಾನಕ ಕೊಡಕತ್ತಾರ. ನನಗಂತೂ ತಿನ್ನಕ್ಕೆ ಒಟ್ಟ ಇಷ್ಟ ಇಲ್ಲ. ನಮ್ಮವರೆಲ್ಲ ಪಾನಕ ತೊಗೊಂಡ್ರು ಕುಡಿದ್ರು. ಹೆಂಗೆ ಕುಡಿದ್ರು ಅಂತ ಗೊತ್ತಿಲ್ಲ, ಯಾಕಂದ್ರೆ ನಮ್ಮವರೆಲ್ಲ ಸೂಪರ್ ಹೀರೋಸ್ ಅದಾರ. ಫುಲ್ ಗಟ್ಟಿ ಮನುಷ್ಯರ, ಎಲ್ಲಾನು ಸೇವಿಸ್ತಾರ ನೋಡ್ರಿ. ಅಂತೂ ಇಂತೂ ಕೇರಾದಿಂದ ಬುಕ್ಕಲ್ದಡ್ಡಿಗೆ ಹೊರಟಿದ್ದೀವಿ. ಈಗ ಒಂದು ದೊಡ್ಡದಾದ ಬ್ರಿಡ್ಜ್ ಇದೆ ಇಲ್ಲಿ ಯಾದಗಿರಿ ಡಿಸ್ಟಿಕ್ ಒಳಗ. ನಾ ಅನ್ಕೊಂಡಿದ್ದೆ ಬಿಜಾಪುರ ಒಳಗ ಮತ್ತ ರಾಯಚೂರ್ದಾಗ ಅಷ್ಟೇ ಬಿಸಿಲು ಜಾಸ್ತಿ ಇರ್ತದ ಅಂತೇಳಿ. ಬಿಜಾಪುರ್ಕಿತ್ತನು ಬಿಸಿಲೈತಿ. ನಮಗಂತೂ ತ್ರಾಸ ಆಗಾಕತ್ತೈತಿ. ನನ್ನ ಹಿಂದೆ ಇಲ್ಲಿ ನದಿ ಕಾಣಕತ್ತೈತಿ. ಒಂದು ತೊಟ್ಟು ನೀರಿಲ್ಲ ಇಲ್ಲಿ, ಆದ್ರೂ ಸಣ್ಣಗೆ ಹರಿಲಕತ್ತದ. ಅಂಡ್ ಈ ನದಿ ಹೆಸರುಘಟ್ಟ ನದಿ, ನಮ್ಮ ಕೃಷ್ಣಾ ನದಿಗೆ ಅಲ್ಲದ. ಕೃಷ್ಣಾ ನದಿ ಒಳಗ ಎದಿ ತಕ ನೀರ್ ಬರ್ತಾವ, ಇಲ್ಲಿ ಕಾಲ್ ತಕ ನೀರ್ದಾವ. ನೋಡಿರ್ಬೇಕಾರ ಒಂದ್ಸಲ. ಕಾಣ್ತಾ? ಓಕೆ. ಹಾ, ಇಲ್ಲೆಲ್ಲ ನಮ್ ಗೆಳೆಯರ್ ನಿಂತಾರ. ಗೆಳೆಯರ ಬಳಗ ಐತ್ ನಮ್ದ. ಎಲ್ಲಾರು ನದಿ ವೀಕ್ಷಣೆ ಮಾಡಕತ್ತಾರು, ಎಂಜಾಯ್ ಮಾಡಕತ್ತಾರು. ಬೆಸ್ಟ್ ಆದ ಗಾಳಿ ಬರಾಕತ್ತೈತಿ ನೋಡ್ರಿ. ಎಲ್ಲಾರು ಎಲ್ಲಾರು ಕಾಲ್ ಸುತ್ಕೊಂಡ ಬುಂಕಲ್ ದಟ್ಟಿಗೆ ಹೊಂಟಿವಿ. ನೋಡುನು ಅಲ್ಲಿ ಹೋದ್ಮೇಲೆ ರೆಸ್ಟ್ ಮಾಡಿ ಊಟ ಮಾಡಿ ದೇವದುರ್ಗ ಹೋಗ್ಬೇಕಂತ ಪ್ಲಾನ್ ಅದ. ಮುಂದಿಂದ ಅಪ್ಡೇಟ್ ಮಾಡ್ತೀನಿ. ರಮಣಿಗೆ ಮಲ್ಲೈ ಬಂಗಾನ ಬಣ್ಣಿಯೋ, ಮಲ್ಲೈ ಬಂಗಾನ ಬಣ್ಣಿಯೋ, ರಮಣಿಗೆ ಮಲ್ಲೈ ಬಂಗಾನ ಬಣ್ಣಿಯೋ. ಕುಣಿಯುತ್ತ ಬರುವ ಭಕ್ತರ ಮನೆಗೆ ಪಾದ ಹಾಕುವ ಕೋಣಿ ಕೋಣಿಲಿ ಕುಣಿಯುತ್ತ ಬರುವ. ಈ ತರ ನಾವು ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂತ ಆರಾಮ ಎಂಜಾಯ್ ಮಾಡಿದ್ವಿ. ದೇವರಿಗೆ ಕೈ ಮುಕ್ಕೊಂಡು ಎಲ್ಲರೂ ಪ್ರಸಾದ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಬೆಸ್ಟ್ ವಾದ ವಿಧ ವಿಧವಾದ ಐಟಮ್ಸ್ಗಳೆಲ್ಲ ಇದ್ವು. ಅಂದ್ರ ಹುಗ್ಗಿ, ಪಾಯಸ, ಅದೇನೇನೋ ಇದ್ವು. ಚಪಾತಿ, ಬದ್ನಿಕಾಯಿ ಪಲ್ಯ, ಅನ್ನ, ಸಾಂಬಾರ್ ಎಲ್ಲ ರೀತಿ ಮಾಡಿದ್ರ. ಇಲ್ಲಿ ಜನ ನಮ್ಮನ್ನ ಉಪಚಾರ ಮಾಡಿ ನೋಡ್ರೆ ತುಂಬಾ ಖುಷಿ ಆಯ್ತು. ಬೆಳಗ್ಗೆ 6 ಗಂಟೆ ದೇವತ್ಕಲ್ದಿಂದ ಜಾಗ ಬಿಟ್ಟಿದ್ವಿ. ಆ್ಯಂಡ್ ರಾತ್ರಿ ಒಂದು ಸ್ವಲ್ಪ ಪ್ರಸಾದ ತಗೊಂಡ ಮತ್ತೆ ನಡಿಲಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ದೇವದುರ್ಗ ರೀಚ್ ಆಗಬೇಕಾಗಿದ್ದು ನಮಗೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಈಗ ಒಂದು 10 ನಿಮಿಷ ಹಿಂದೆ ಇಡ್ಲಿ ಕೊಟ್ಟಿದ್ರ, ಬೆಸ್ಟ್ ಇದ್ವು. ಮೆತ್ತಗೆ 1-7 ಇಡ್ಲಿ ತಿಂದ ಸಖತ್ತಾಗಿದ್ವು. ಆ್ಯಂಡ್ ಈಗ ನೋಡತ್ತೀರಿ ಎಲ್ಲರೂ ಸುತ್ತಮುತ್ತಲ ಫುಲ್ ಬೆಟ್ಟ ಬೆಟ್ಟ ಬೆಟ್ಟ, ಎಲ್ಲ ಕಡೆ ಬೆಟ್ಟಗಳದಾವ. ಆ್ಯಂಡ್ ಈ ಬೆಟ್ಟಗಳ ನಡುವೆ ಒಂದು ಚಿಕ್ಕವಾದ ರಸ್ತೆ. ಎಲ್ಲರೂ ಮುಂದೆ ಹೋಗ್ಯಾರ, ಅವ್ರನ್ನ ಬೆನ್ನು ಹತ್ಕೊಂತ ನಾವು ಹೊಂಟೀನಿ. ಯಾಕಂದ್ರೆ ಮುಂಜಾನೆ ಕಾರ್ಯಗಳನ್ನು ಮುಗಿಸ್ಬೇಕಲ್ಲ. ಎಲ್ಲಿ ಜಾಗ ಸಿಗಲಿಲ್ಲ. ಇಲ್ಲಿ ಬೈಲೈತಿ, ಅದರ ಬೆಟ್ಟಗಳು ತುಂಬ ಇದ್ವು. ಆದರೂ ಜಾಗ ಹುಡ್ಕೊಂಡು ಹೋದ, ಒಂದು ಕಡೆ ಸಿಕ್ತ. ನಮ್ಮ ಕಾರ್ಯಗಳನ್ನು ಮುಗಿಸ್ಕೊಂಡು ಹೊಂಟಿದ್ದೆ. ಈಗ ಅದೇ ಅಪ್ಡೇಟ್ ಮಾಡ್ಬೇಕಂತ ವಿಡಿಯೋ ಮಾಡಕತ್ತೀನಿ. ಆ್ಯಂಡ್ ದೇವದುರ್ಗ ಹೋದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಆ್ಯಂಡ್ ಮತ್ತೇನು ಹೇಳ್ಬೇಕಪ್ಪ ಅಂದ್ರೆ 250 ಕಿಲೋಮೀಟರ್ ರೀಚ್ ಆಗಕ್ಕೆ ಬಂದೀವಿ. ರೀಚ್ ಆದಮೇಲೆ ಮುಂದಿಂದ ಮತ್ತೆ ತಿಳಿಸ್ಕೊಡ್ತೀನಿ ಏನು ಮಾಡ್ತೀವಿ. 2 ಡಿಸ್ಟಿಕ್ ಕ್ರಾಸ್ ಮಾಡಿದ್ವಿ. ಒಂದು ಬಿಜಾಪುರ ಆಯಿತು ಮೊದಲಿಗೆ, ನೆಕ್ಸ್ಟ್ ಕಲಬುರಗಿ ಡಿಸ್ಟಿಕ್ ಆಯಿತು. ಈಗ ದೇವದುರ್ಗ ಲಾಸ್ಟ್ ಬೌಂಡ್ರಿ ದಾಟಿ ರಾಯಚೂರು ಡಿಸ್ಟಿಕ್ಕಿಗೆ ಎಂಟ್ರಿ ಆಗೀವಿ. ಯಾವ ಥರ ಇಲ್ಲಿ ತಾಪಮಾನ ಅದಪ್ಪ ಅಂತಂದ್ರೆ ನಡ್ಯಾಕಂತರೂ ಆಗಕತ್ತಿಲ್ಲ ನನ್ನ ಕಡೆ, ಅಷ್ಟು ತಾಪಮಾನ ಅದ. ಬಿಜಾಪುರ ಒಳಗೆ ನಾ 38 ಇತ್ತು ನೋಡಿದಾಗ. ಈಗ ಅಲ್ಲಿ ಯಾದಗಿರಿ ಒಳಗೆ 39 ಸಮಥಿಂಗ್ ಏನೋ ಇತ್ತು. ಈಗ ರಾಯಚೂರು ಒಳಗಂತೂ ಆಲ್ಮೋಸ್ಟ್ 41, 42 ಸ್ಟಾರ್ಟ್ ಅದ. ನೀರು ಎಷ್ಟು ಕುಡಿದ್ರೂ ಸಾಕಾಕತ್ತಿಲ್ಲ. ಅಂತಂದ್ರೆ ನಾವು ಊಟ ಮಾಡಿ ನಡ್ಯಾಕ ಚಾಲೂ ಮಾಡೀವಿ. ನೋಡೋಣ ಎಲ್ಲಿಗೆ ಹೋಗ್ತದೆ.
ಮುಂದೀಗ ನಾವು ರಾಯಚೂರಿಗೆ ಹೋಗ್ಬೇಕಾಗಿದೆ. ರಾಯಚೂರಿಗೆ ಇನ್ನೂ 50 ಕಿಲೋಮೀಟ್ರ್ ಅದ. ಹೋದ್ಮೇಲೆ ಏನೈತಿ ಮತ್ತೆ ಹೇಳ್ತೀನಿ ತಾಪಮಾನ ಹೆಂಗದ ಅಂತ. ಈ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳು ಈ ಸೈಡ್ ತಿರುಗಾಡೋದಂತೂ ಬದುಕೋದಂತೂ ತುಂಬ ಕಷ್ಟ ಆಗ್ತೈತಿ. ಅಂಥದ್ರಾಗ ಯುಗಾದಿಗೋಸ್ಕರ ಶ್ರೀಶೈಲನ ಮುಟ್ಟದರ್ಶನ ಹೋಗಿ ಈ ಟೈಮ್ ಒಳಗೆ ಬರ್ತದೆ, ಬಿಸಿಲೊಳಗನ. ಪಾದಯಾತ್ರಿಗಳಿಗೆ ತುಂಬ ತ್ರಾಸ ಆಗ್ತಿರ್ತದೆ. ಆದ್ರೂ ಕೆಲವೊಂದು ಸೇವಕರು ಏನು ಮಾಡ್ತಾರಪ್ಪ ಅಂತಂದ್ರೆ ಭಕ್ತಾದಿಗಳಿಗೆ ಯಾವುದೇ ರೀತಿ ತ್ರಾಸ ಆಗಲ್ದಂಗೆ ಎಲ್ಲ ದೇಹಕ್ಕೆ ಬೇಕಾಗಿರುವ ತಂಪು ಪಾನೀಯಗಳು ಮತ್ತು ತಂಪು ಪದಾರ್ಥಗಳು, ಆಹಾರ ಎಲ್ಲ ಸೇವನೆಗೆ ಅರೇಂಜ್ ಮಾಡಿರ್ತಾರೆ. ಅದನ್ನು ತಿನ್ಕೊಂಡು ಉಣ್ಕೊಂಡು ಹೋಗ್ತೀವಿ. ಆದ್ರೂ ಒಂದು ಎಲ್ಲೂ ಕೂಡ ನಾವು ಹಿಡಿಯುತ್ತೀವಿ, ಯಾಕಂದ್ರೆ ಜಾಸ್ತಿ ತಿಂದು ಬಿಡ್ತೀವಿ. ಆ ಜಾಸ್ತಿ ತಿನ್ನೋದ್ರಿಂದ ನಮಗೆ ನಡೆಯೋಕ್ಕಾಗಂಗಿಲ್ಲ. ಅದು ನನಗೀಗ ಆಗಕತ್ತೈತಿ. ನೋಡೋನು ಏನಾಗ್ತದೆ, ಎಲ್ಲಿವ್ರಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ. ಆದರೂ ಮಲ್ಲೇನ ಹಸಿರು ಹೇಳ್ಕೊಂಡು ಹೋಗಾಕತ್ತೀನಿ, ಕರ್ಕೊಂತಾನಂತ ನಂಬಿಕೆ ಐತಿ. ಓಕೆ, ಇಂತೂ ಮೊಸರು ಕಲ್ಗೆ ಹೋಗ್ತಾ ಇದ್ವಿ ದೇವದುರ್ಗದಿಂದ. ಇಲ್ಲಿ ರಾಯಚೂರು ಒಳಗೆ ನೋಡ್ರಿ ಎಷ್ಟು ಚಂದ ಭತ್ತ ಬೆಳೆದಾರ. ಎಲ್ಲೆಲ್ಲೂ ಎಲ್ಲ ಕಡೆ ಬೆಸ್ಟ್ ಸ್ಮೆಲ್ ಬರಾಕತ್ತದ. ನಾನು ಅನ್ಕೊಂಡಿರ್ಲಿಲ್ಲ ಇಂಥ ಬರಗಾಲ ಪ್ರದೇಶದಾಗ ಈ ಥರ ಬೆಳಿತಾರ ಅಂತೇಳಿ. ಆ್ಯಂಡ್ ಈಗ ಕೆಲವು ಕ್ಷಣಗಳಲ್ಲಿ ಮೊಸರು ಕಲ್ಗೆ ರೀಚ್ ಆಗ್ತೀವಿ. ರೀಚ್ ಆದಮೇಲೆ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಟಾರ್ಗೆಟ್ ನಮ್ದು ರಾಯಚೂರು. ಅಲ್ಲಿ ಹೋಗೋ ತನವರೆಗೂ ಕಾಯ್ತೀರಿ. ನೋಡ್ರಿ ಒಂದ್ಸಲ ಇನ್ನೊಂದು ಬೇಕಾರ ಎಷ್ಟು ಚಂದ ಕಾಣಕತ್ತೈತಿ. ಈ ಥರ ನಮ್ಮಲ್ಲಿ ಎಲ್ಲಾದರೂ ಇದ್ರ ವರ್ಷಕ್ಕೊಂದು ಫಾರ್ಚುನರ್ ತರ್ಬೋದಿತ್ತು. ಬಟ್ ಏನು ಮಾಡೋದು, ನಾವು ನಮ್ಮ ನಶೀಬಿಲ್ಲ ಅಂತದ. ಓಕೆ ಬಾಯ್. ಅಂತ ಇಂತೂ ಮೊಸರು ಕಲ್ಗೆ ಬಂದ್ವಿ. ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಪ್ರಸಾದನ ತೆಗೆದುಕೊಂಡು ನಾಳೆಗೆ ರಾಯಚೂರಿಗೆ ರೀಚ್ ಆಗುವಂಥ ಪ್ಲ್ಯಾನ್ ಅದ. ನೋಡೋಣ. ನನಗಂತೂ ಪ್ರಸಾದ ಮಾಡೋಕೆ ಇಷ್ಟ ಇಲ್ಲ. ಹೊಟ್ಟೆ ತುಂಬ ಊಟ ಆಗ್ಯದ. ಎಲ್ಲ ಕಡೆ ಚಾ, ಶರ್ಬತ್ ಎಲ್ಲ ಏನೇನು ಒಟ್ಟು ಸಿಕ್ಕಿದೆಲ್ಲ ತಿಂದ್ಬಿಟ್ಟಿವಿ. ಹೋಗಿ ನಿದ್ದೆ ಮಾಡಿದ್ರೆ ಸಾಕಾಗೈತಿ. ರೆಸ್ಟ್ ಮಾಡ್ತೀನಿ ಮೊದಲು. ಹೋಗಿ ರೆಸ್ಟ್ ಮಾಡಿ ಏನದಲ್ಲ ರಾತ್ರಿಗೆ ಮತ್ತೆ ರೆಡಿ ಆಗ್ಬೇಕಾ. 10-11 ಗಂಟೆಗೆ ಹೋಗ್ಬೇಕಾ ರಾಯಚೂರು. ಎಷ್ಟೊತ್ತಿದ್ರು ನಾಳೆ ರೀಚ್ ಆಗ್ಬೇಕಾ. ಯಾಕಂದ್ರೆ 2 ದಿನದಾಗ ನಾವು ಆಂಧ್ರ ಕ್ರಾಸ್ ಮಾಡಿದ್ವಿ ಅಂದ್ರೆ ನಮಗೆ ಭಾಳ ಸರಳ ಆಗ್ತೈತೆ ಮುಂದೆ ಹೋಗಾಕ. ಇಲ್ಲಾಂದ್ರೆ ಕಂಟಿನ್ಯೂ ಜನ ಇರ್ತಾರೆ. ಎಲ್ಲ ಕಡೆ ಜನ ತುಂಬ ಬರುತ್ತಾ, ರಶ್ ಆಗುತ್ತಾ. ಸೊ ಅಂತೂ ಇಂತೂ ಹೆಂಗೋ ಅರ್ಧ ದಾರಿಗೆ ಬಂದೆ. 600 ಕಿಲೋಮೀಟ್ರ್ ಇತ್ತ, 300 ಅಂತೂ ರೀಚ್ ಮಾಡೀನಿ. ಇನ್ನೂ 300 ಅದ. ದೇವರ ಆಶೀರ್ವಾದದಿಂದ ಹೆಂಗೋ ಸಕ್ಸಸ್ ಪಡ್ಕೊಳಕತ್ತೀನಿ. ನೋಡೋಣ ಎಲ್ಲಿವರೆಗೆ ಆಗ್ತದ. ದೇವರ ಆಶೀರ್ವಾದ ಇದ್ರೆ ಸಾಕು, ನಮಗೇನು ಮತ್ತೇನು ಬೇಡ. ಓಕೆ ಬಾಯ್. ಇಲ್ಲಿ ಫ್ರೀಯಾಗಿ ಟ್ಯಾಬ್ಲೆಟು ಮತ್ತು ಎಲ್ಲ ವ್ಯವಸ್ಥೆ ಮಾಡಿದ್ರೆ. ಹಂಗೆ ಹೋಳಿಗೆ ಊಟ ಕೂಡ ಇತ್ತು. ಆ್ಯಂಡ್ ನಮ್ಮವ್ರು ಕೂಡ ಎಲ್ಲರೂ ತಿಂತಾಯಿದ್ರು. ನನಗಂತೂ ಹಸು ಇರಲಿಲ್ಲ. ಬಟ್ ಆದ್ರೂ ಫೋರ್ಸೇಬಲಿ ಒಂದು ಹೋಳಿಗೆ ತಿನ್ನಬೇಕಾಯ್ತು. ಒಂದೇ ಹೋಳಿಗೆ ತಿಂದ. ಬೆಸ್ಟ್ ಮಾಡಿದ್ರು. ನಮ್ಮಲ್ಲೆಲ್ಲ ಲಟ್ಟಣ ಕೈಲಿ ಮಾಡ್ತಾರೆ ಹೋಳಿಗೆ. ಬಟ್ ಇಲ್ಲಿ ಕೈಲೇ ಬಡದ ಹೋಳಿಗೆ ಮಾಡ್ತಿದ್ರು. ಇಟ್ಟು ಸಣ್ಣ ಚಿಕ್ಕದಾದ. ಇಷ್ಟ ಆಯಿತು. ನಾವು ಒಂದು ಹೋಳಿಗೆ ತಿಂದೆ. ಉಳ್ಕಿದ್ದವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಹಂಗೆ. ಹೋಳಿಗೆ ಹೆಂಗದ? ಹೋಳಿಗೆ ಸೂಪರ್ ಅಣ್ಣ. ಒಟ್ಟ ಹೆಂಗೈತೆ? ತಾಲೂಕದಾಗಿಲ್ಲ ಅಂತ ಹೋಳಿಗೆ ಅಕ್ಕ ದಣಿಗೆ ನಡೆದೈತಿ ಒಟ್ಟ. ಹೋಳಿಗೆ ಅಣ್ಣ ನಮ್ದು ಮತ್ತ ಹೋಳಿಗೆನ ಮಾಡ್ಯಾರ್ರಿ. ಇನ್ನಿ ಹಚ್ಚಿದ ಹೋಳಿಗೆ ಅದ್ರ ಕರ್ನಾಟಕದಾಗ ಏಕ ನಂಬರ್ ಹೊಡೆದಿದ್ದ ನಾವ್. ಇದು 5ನೇ ಹೋಳಿಗೆ ನಮ್ದ್ರಿ. 10ನೇ ಯಾವ ರೀಚ್ ಆಗ್ತೀರಿ? 10ನೇ ಯಾವ ರೀಚ್ ಆಗ್ತೀರಿ? ಈಗ ರೀಚ್ ಆಗೋದ್ರಿ 5ನೇ ಮಸರ್ ಕಲ್ ಅಂತ ಹೋಗ್ಬೇಕ್ರಿ. ರಟ್ಟಿ ಅವ್ರ ಮನಿತ್ರಿ ಮಾಡಿ ಒಟ್ಟರು ಇಲ್ಲಿ ನೋಡ್ರಿ. ಎಲ್ಲಾರು ಯೂಟ್ಯೂಬ್ ದಾಗ ಬರ್ಲಾತ್ರಿ, ಸಂಜೆನಾಗ ಟಿವಿಯಾಗ ನೋಡಾತ್ರಿ. ಇಲ್ಲಿ ಒಂದು ಕಡೆ ರಾತ್ರಿ 3 ಗಂಟೆವರೆಗೂ ಸ್ಟೇ ಮಾಡಿದ್ವಿ. ಆ್ಯಂಡ್ ಬೆಳಗ್ಗೆ 5 ಗಂಟೆ ಸುಮಾರು ಇಡ್ಲಿ ಮತ್ತು ಬೋಂಡಾ ಬಜ್ಜಿ ವ್ಯವಸ್ಥೆ ಮಾಡಿದ್ರೆ. ಚಟ್ನಿ ಹತ್ರ ಸೂಪರ್ ಆಗಿತ್ತು, ಅದನ್ನೇನು ಹೇಳೋಂಗಿಲ್ಲ. ಸಾಂಬಾರು, ಚಟ್ನಿ, ಇಡ್ಲಿ ಎಲ್ಲ ಮಿಕ್ಸ್ ಮಾಡಿ ಕಲಿಸಿ ಇವತ್ತು ಥರ ನಾನು ತಿಂದು ಬಿಟ್ನಿ. ಓಕೆ ಗುಡ್ ಮಾರ್ನಿಂಗ್. ಅಂತೂ ಇಂತೂ ರಾತ್ರಿ ಎಲ್ಲ ನಡೆದ್ವಿ. ಬಟ್ ಈಗ ನನಗೆ ಆಗಕತ್ತಿಲ್ಲ. ಇಲ್ಲೇ ಒಂದು ಹತ್ತಿರ ವೆಂಕಟಾಪುರ ಅಂತ ಊರದ. ಅಲ್ಲಿ ಹೋಗ್ಬೇಕಂದ್ರೆ ಇನ್ನೂ 4 ಕಿಲೋಮೀಟ್ರ. ಈ ಬ್ರಿಡ್ಜ್ ಕಾಣಕತ್ತೈತಲ್ಲ, ಆ ಬ್ರಿಡ್ಜ್ವರೆಗೂ ಹೆಂಗೋ 1-2 ಕಿಲೋಮೀಟರ್ ಬಂದೆ. ಆದರೆ ಏನು ಮುಂದೆ ಹಂಗೆ ಹೋಗೋಕ್ಕಾಗತ್ತಿಲ್ಲ. ಫುಲ್ ಕಾಲು ಪೇನ್ ಆಗಕತ್ತೈತಿ, ಎಡಗಾಲ. ಅದ್ರಾಗೂ ಸ್ಪೆಷಲಿ ಮೊಣಕಾಲು ಹಿಂದೆ ಒಂಥರ ಬೇರೆ ಥರ ಪೇನ್ ಆಗಕತ್ತೈತಿ. ನಾನಂತರೂ ಮಧ್ಯ ರಸ್ತೆಯಲ್ಲಿ ಕುಂತು ವೇಟ್ ಮಾಡಕತ್ತೀನಿ, ಯಾವುದಾದ್ರೂ ಬೈಕ್ ಅಥವಾ ಏನೋ ವೆಹಿಕಲ್ ಬರುತ್ತೆ ಅಂತೇಳಿ. ಆ್ಯಂಡ್ ನೋಡೋನು ಬಂದ್ರೆ ಬರ್ತಾವ. ಇಲ್ಲಾದ್ರೆ ಕಾಲು ನೋವು ಕಮ್ಮಿ ಆಯ್ತಂದ್ರೆ ಆ 4 ಕಿಲೋಮೀಟ್ರ್ನು ರೀಚ್ ಮಾಡೋ ಶಕ್ತಿ ಕೊಡಪ್ಪ ಅಂತೇಳಿ ದೇವ್ರಿಗೆ ಬಿಡ್ಕೊಂಡು ಕುಂತೀನಿ, ಮಲ್ಲೇನು ಚಪ್ಸ್ಕೊಂತ. ನೋಡೋಣ ಏನಾಗ್ತೈತೆ ಅಂತೇಳಿ.
ನೋಡ್ರಿ ಈಗ ಜಸ್ಟ್ ರಾಯಚೂರಿಗೆ ಬಂದು ರೀಚ್ ಆದ್ವಿ. ಇನ್ನೇನು ಅಲ್ಲಿ ಒಂದು ಗುಡಿ ಅದ, ಅಲ್ಲಿ ಗುಡಿ ಹೋಗಿ ಪ್ರಸಾದ ತೊಗೊಂಡು ರಾತ್ರಿ ರೆಸ್ಟ್ ಮಾಡಿ ಮತ್ತೆ ರಾತ್ರಿ ಜಾಗ ಬಿಡ್ಬೇಕು. ನಮಗಂತರೂ ರೆಸ್ಟ್ ಇಲ್ದಂಗೆ ಆಗೈತಿ, ಕಾಲ್ಗಳು ಪೇನ್ ಆಗಕತ್ತವ. ಆದ್ರೂ ಮಲ್ಲೆಗೆ ಜಲ್ದಿ ಹೋಗ್ಬೇಕಂತ ತುಂಬ ಆಸೆ ಇರೋದ್ರಿಂದ ಯಾವುದೇ ರೆಸ್ಟ್ಗಳನ್ನು ತೆಗೆದುಕೊಳ್ಳಲ್ದೆ ನಿದ್ದೆ ಮಾಡಲ್ದೆ ನಾವಂತರೂ ಬಿಡು ಇಲ್ದೆ ಹೊಂಟೀವಿ. ಸತತ 7 ದಿನಗಳ ಪಾದಯಾತ್ರೆಯಲ್ಲಿ 300 ಕಿಲೋಮೀಟ್ರ್ ರೀಚ್ ಆಗಿದ್ವಿ. ಈ 300 ಕಿಲೋಮೀಟ್ರ್ ನಾವು ಆಲ್ಮೋಸ್ಟ್ ರಾಯಚೂರು ದಾಟಿದ್ವಿ. ನಿನ್ನೆ ರಾಯಚೂರು ಒಳಗೆ ರಾತ್ರಿ ಒಂದು ಗುಡಿ ಒಳಗೆ ಪ್ರಸಾದ ಮಾಡಿದ್ವಿ. ಆ್ಯಂಡ್ 3 ಗಂಟೆವರೆಗೂ ರೆಸ್ಟ್ ಮಾಡಿ 3 ಗಂಟೆ ಬೆಳಗ್ಗೆ ಎದ್ವಿ. ಈಗ ನೆಕ್ಸ್ಟ್ ನಾವು ಹೋಗ್ಬೇಕಾರೆ ಇದು ಯಲ್ಗೇರಿ ಅಂತ ಒಂದು ಊರದ, ಅಲ್ಲಿವರೆಗೂ ಹೋಗ್ಬೇಕು. 15 ಕಿಲೋಮೀಟ್ರ್. ಆಲ್ಮೋಸ್ಟ್ ನಾವು ಈಗ 8 ಕಿಲೋಮೀಟ್ರ್ ನಡೆದೀನಿ, ಇನ್ನೊಂದು 8 ಕಿಲೋಮೀಟ್ರ್ ನಡೀತದ. ಅಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಮುಂದಿನ ನಡಿ ನಮ್ಮದು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ರಿಟರ್ನ್ ಮತ್ತೆ ನಮ್ಮ ಪಾದಯಾತ್ರೆಗೆ ಜಾಯ್ನ್ ಆಗಬೇಕು. ನಮಗಿರುವಂಥ ಟೈಮ ಬರೀ 6 ತಾಸು. ಆ 6 ತಾಸೊಳಗೆ ನಾವು ಮಂತ್ರಾಲಯಕ್ಕೆ ಹೋಗಿ ಬರ್ಬೇಕು. ಯಾಕಂದ್ರೆ ಉಳಿದವ್ರು ಎಲ್ಲರೂ ಇಲ್ಲಿ ರೆಸ್ಟ್ ಮಾಡ್ತಿರ್ತಾರೆ. ನಮಗೆ ಈ ದಿನ ಏನೈತಿ ಯಾವುದೇ ರೀತಿ ರೆಸ್ಟ್ ಇಲ್ಲ. ನಾವು ಪ್ರತಿದಿನ ಏನು ಮಾಡ್ತಿದ್ವಿ, ಬೆಳಗ್ಗೆ ಒಂದು ಊರಿಗೆ ಹೋಗಿ ಒಂದು 3 ತಾಸು ಅಥವಾ 4 ತಾಸು ನಿದ್ದೆ ಮಾಡ್ತಿದ್ವಿ. ಈ ಸಲ ನಮ್ಗೆ ಆಗೋದಿಲ್ಲ ನಿದ್ದೆ ಮಾಡೋಕ್ಕೆ. ನೋಡೂನು, ದೇವ್ರು ನಮಗೆ ಶಕ್ತಿ ಕೊಟ್ಟಾನ. ನಾವು ಅದನ್ನು ಸರಿಯಾದ ದಾರಿಯಲ್ಲಿ ಬಳಸ್ಕೋಬೇಕಂತ ಪ್ಲ್ಯಾನ್ ಐತಿ. ಅದಕ್ಕೆ ಮತ್ತೆ ಸಿಗ್ತೀನಿ ಮಂತ್ರಾಲಯ ಹೋಗಿ ಬಂದ ಮೇಲೆ. ಎಲ್ಲರೂ ಯರಗೇರಿ ಒಳಗೆ ಮಸ್ತ್ ಪಕ್ಕಿ ಇಲ್ಲಿ ಕೊಳ ಇತ್ತು, ಜಳಕ ಮಾಡಿದ್ವಿ, ಮಸ್ತ್ ಮಜಾ ಬಂತ. ಆ್ಯಂಡ್ ಇಲ್ಲೇ ನಮಸ್ಕಾರ ಮಾಡಿ ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಜಲ್ದಿ ಸ್ನಾನ ಮುಗಿಸ್ಕೊತೀವಿ. ಓಕೆ, ಮತ್ತೆ ಸಿಗ್ತೀವಿ. ಯರಗೇರಿಯಿಂದ ನಾವು ಸ್ವಲ್ಪ ಟೈಮ್ ಇತ್ತು, ಅಷ್ಟರೊಳಗೆ ಮಂತ್ರಾಲಯ ನೋಡ್ಬೇಕಂತ ಅನಿಸ್ತು. ಅದಕ್ಕೆ ಮಂತ್ರಾಲಯಕ್ಕೆ ಬಂದ್ವಿ. ಮಂತ್ರಾಲಯ ಒಳಗೂ ಫುಲ್ ರಶ್ ಇತ್ತು. ಎಲ್ಲ ಭಕ್ತಾದಿಗಳೂ ಇಲ್ಲಿ ಮಂತ್ರಾಲಯಕ್ಕೆ ಬಂದು ನಮಸ್ಕಾರ ಮಾಡೋಕ್ಕೆ ಬಂದಿದ್ರು. ಆ್ಯಂಡ್ ಬ್ರಾಹ್ಮಣರ ಪೂಜೆ ಅವು ಇವು ತುಂಬ ಇತ್ತಂತ ಅನಿಸ್ತತೆ ಇವತ್ತು. ಯಾಕಂದ್ರೆ ಎಲ್ಲಿ ನೋಡಿದ್ರು ಬರೀ ಬ್ರಾಹ್ಮಣ್ಸ್ ಇದ್ದರು. ಆ್ಯಂಡ್ ನಾವು ನಮಸ್ಕಾರ ಮಾಡ್ಬೇಕಂತೇಳಿ ಹೊಂಟಿದ್ವಿ. ಆ್ಯಂಡ್ ನಮಸ್ಕಾರ ಮಾಡ್ಕೊಂಡು ಕಿಶಿಂದ ಏನೈತಿ ಮತ್ತು ರಿಟರ್ನ ನಾವು ಯರಗೇರಿಯಾಗೆ ಹೋಗಿ, ಯರಗೇರಿಯಾದಿಂದ ಏನದಪ್ಪ ಅಂತಂದ್ರೆ ನಾವು ರಿಟರ್ನ್ ಶ್ರೀಶೈಲಕ್ಕೆ ಹೋಗುವ ದಾರಿ ಹಿಡಿಬೇಕಾಗ್ತೈತಿ. ಓಕೆ, ಮತ್ತೆ ಸಿಗ್ತೀನಿ. ಇಲ್ಲಿ ವಿಧವಾದ ಎಲ್ಲ ಹಸು ಕರುಗಳು ಇದ್ದವು. ಯಾಕಂದ್ರೆ ನಾವು ಇಲ್ಲಿ ಮಂತ್ರಾಲಯಲ್ಲಿ ಇರುವಂತಹ ಗೋಶಾಲೆಗೆ ಬಂದಿದ್ವಿ. ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಎಲ್ಲ ಬೇರೆ ಬೇರೆ ಥರ ಹಸುಗಳಿದ್ವು. ಆ್ಯಂಡ್ ಎಷ್ಟು ಚಂದ ಟ್ರೀಟ್ ಮಾಡಕತ್ತಿದ್ರಪ್ಪ ಅಂತಂದರೆ ಇವಕ್ಕೆ ಎಲ್ಲ ರೀತಿ ಅವಕ್ಕೇನು ಆಹಾರ ಬೇಕಲ್ಲ, ಆ ಆಹಾರನ ಎಲ್ಲನೂ ಅವಕ್ಕೆ ಕೊಡ್ತಾಯಿದ್ರು. ನಮಗೆ ಒಂದೊಂದು ಸಲ ಅನಿಸ್ತೈತಿ ಈ ಥರ ಹಸುಗಳನ್ನ ನಾವು ಮನೆಯೊಳಗೆ ಸಾಕಬೇಕಂತೇಳಿ. ಬಟ್ ಏನು ಮಾಡೋದು, ನಮ್ಮ ಪ್ರೊಫೆಷ್ನಲ್ ಒಳಗೆಲ್ಲ ಇಲ್ಲ, ನಾವೆಲ್ಲ ದುಡಿಬೇಕು, ತಿನ್ನಬೇಕು, 15,000 ರೂಪಾಯಿ 20,000 ರೂಪಾಯಿಗೆ ಬದುಕಬೇಕು. ಆದರೆ ಈಗ ಈ ಥರ ಜೀವನ ಮಾಡೋಕೆ ಒಂಥರ ಬೇರೆ ಪ್ರಾಣಿಗಳು ಸೇವೆ ಮಾಡೋದ್ರಾಗ ಇರುವಂಥ ಖುಷಿ ಮತ್ತು ಅದ್ರೊಳಗೂ ಸಿಗಂಗಿಲ್ಲ ಅಂತ ನನಗೆ ಅನಿಸ್ತೈತಿ. ಓಕೆ, ಮತ್ತೆ ಸಿಗ್ತೀನಿ. ಬಾಯ್. ಓಕೆ, ಅಂತೂ ಯರಗೇರಿಯಾದಿಂದ ಬಲ್ಗಿರಿ ಕೊಂಟೀವಿ. 14 ಕಿಲೋಮೀಟರ್ ರಸ್ತೆ ಅದ. ಈ 14 ಕಿಲೋಮೀಟರ್ ಒಂದು 3 ತಾಸೊಳಗೆ ಹೋಗ್ಬೇಕಾಗೈತಿ. ಮತ್ತು ಅಲ್ಲಿ ಹೋಗಿ ವಿಶ್ರಾಂತಿ ಪಡೆದ ಮತ್ತು ಮುಂದಿನ ದಾರಿ ಹಿಡಿಬೇಕು. ಆಲ್ಮೋಸ್ಟ್ ನಾವು ಕರ್ನಾಟಕ ಬೌಂಡ್ರಿ ಇವತ್ತು ದಾಟ್ಬೇಕಾಗ್ಯದ. ಇವತ್ತೇನೇನು ಮಾಡಿದೀವಪ್ಪ ಅಂತಂದ್ರೆ, ನಮಗೆ ಸಿಕ್ಕಿರುವಂಥ 6 ಗಂಟೆಗಳಲ್ಲಿ ಇಲ್ಲೇ 25 ಕಿಲೋಮೀಟರ್ ಇರುವಂತಹ ಮಂತ್ರಾಲಯಕ್ಕೆ ಹೋಗಿದ್ವಿ ಬೈ ವೆಹಿಕಲ್. ಯಾಕಂದ್ರೆ ನಮ್ಗೆ ಟಾರ್ಗೆಟ್ ಇರೋದು ಶ್ರೀಶೈಲ ಒಂದ, ಮಂತ್ರಾಲಯ ಅಲ್ಲ. ಮಂತ್ರಾಲಯಕ್ಕೆ ವೆಹಿಕಲ್ ಮ್ಯಾಗ ಹೋಗಿದ್ವಿ. ವೆಹಿಕಲ್ನಿಂದ ಮತ್ತೆ ರಿಟರ್ನ್ ಆದ್ವಿ. ಬಂದ ಊಟ ಮಾಡಿದ್ವಿ, ಒಂದು 2-3 ತಾಸು ವಿಶ್ರಾಂತಿ ಪಡೆದ್ವಿ. ಈಗ ಬಲ್ಗಿರಿಗೆ ಹೋಗ್ಬೇಕಾಗಿದೆ. 14 ಕಿಲೋಮೀಟರ್ ಹೋಗ್ತೀವಿ. ಹೋದ್ಮೇಲೆ ಅಲ್ಲಿದ ತೋರಿಸ್ತೀನಿ ನಿಮ್ಗೆ ಹೆಂಗಿರ್ತೈತೆ ಅಂತೇಳಿ. ಈಗಂತರೂ ನಾವು 3 ಜನ ಫ್ರೆಂಡ್ಸ್ ಮುಂದೆ ಹೊಂಟಿವಿ. ಯಾಕಪ್ಪ ಅಂತಂದ್ರೆ ಹಿಂದೆ ಬರುವಂತ ಎಲ್ಲ ಸೂಪರ್ ಹೀರೋಸ್ ಅದಾರ. ನಮ್ಗೆ ಸೂಪರ್ ಹೀರೋದಲ್ಲ ನಾವು ಇಲ್ಲಿ. ಯಾಕಂದ್ರೆ ಅವ್ರ ಜೊತೆ ನಾವು ಬೆನ್ನತ್ತೀವಿ ಅಂದ್ರೆ ನಾವು ಲಾಸ್ಟ್ ಹೋಯ್ತೀವಿ. ಅದಕ್ಕೆ ಬೇಡ ಅಂತೇಳಿ ನಾವು ಮುಂದೆ ಹೊಂಟಿವಿ. ಯಾಕಂದ್ರೆ ಅವ್ರು ಹೆಂಗಾದ್ರು ನಮ್ಗೆ ಹಿಂದೆ ಹಾಕೋರು ಇರ್ತಾರೆ.
ಮುಂದೆ ಬಂದು ಹಿಂದಾಗ್ತಾರ. ಮೊದ್ಲೇ ಹಾಕಿಂದು ಬೀಳುದು ಅಂತೇಳಿ ಪ್ಲಾನ್ ಮಾಡಿ ಮುಂದೆ ಬರಾಕತ್ತೀವಿ. ಓಕೆ, ಮತ್ತೆ ಸಿಗ್ತೀನಿ. ನಮಸ್ಕಾರ ಎಲ್ಲರಿಗೂ. ಈಗ ಜಸ್ಟ್ ನಾವು ಕರ್ನಾಟಕ ಬೌಂಡ್ರಿ ಕ್ರಾಸ್ ಮಾಡಿದ್ವಿ ಆ್ಯಂಡ್ ಅಂದ್ರ ಒಳಗೆ ಕಾಲಿಟ್ಟಿದ್ದೀವಿ. ಇನ್ನೇನು ಒಂದು ಬಲ್ಗೆರೆ ತೂರದ ಆ ಊರಿಗೆ ಹೋಗ್ಬೇಕಂದ್ರೆ 4 ಕಿಲೋಮೀಟ್ರ್ ಅದ. ಆ 4 ಕಿಲೋಮೀಟ್ರ್ ಅದ. ಸ್ವಲ್ಪ ವಿಶ್ರಾಂತಿ ಮಾಡಿ ಮುಂದಿನ ಊರಿಗೆ ರಾತ್ರಿ ಹೋಗಬೇಕು. ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೆಳಗ್ಗೆ ನಮ್ಮ ಜನ ನಾಷ್ಟಕ್ಕೆ ವ್ಯವಸ್ಥೆ ಮಾಡಿದ್ರು. ಪೇಡೆ ಮತ್ತು ನಾಷ್ಟಕ್ಕೆ ಕೊಟ್ಟಿದ್ರ ಮತ್ತು ಮೊಸರು ಇತ್ತು. ಭಾರಿ ಖುಷಿ ಆಯ್ತು ಅತ್ತಿಂದ ನನಗಂತೂ. ಯಾಕಂದ್ರೆ ಈ ಬಂದಾಗಿಂದನೂ ನಾ ಎಲ್ಲಿನೂ ಅವಲಕ್ಕಿ ಮೊಸರು ತಿಂದಿರಲಿಲ್ಲ. ಆದ್ರೆ ನಂಗೆ ಪ್ರತಿ ಸಲನೂ ಅನ್ನಿಸ್ತೈತೆ ನಂಗೆ ಏನು ತಿನ್ಬೇಕು ಅನ್ನಿಸ್ತೈತಲ್ಲ ಈ ಪಾದ್ರೆ ಹೊತ್ತೆ ಒಳಗೆ, ಅದು ಹೊರಗೆ ಹೋಗಿ ತಿನ್ನೋಕ್ಕಾಗಂಗಿಲ್ಲ. ಬಟ್ ಅದೇನೂ ಗೊತ್ತಿಲ್ಲ, ದೇವ್ರ ಏನಂತಾರು ಆಶೀರ್ವಾದದಿಂದ ಅದು ಆಟೋಮೆಟಿಕ್ಕಾಗಿ ನಾ ಏನು ಅನ್ಕೊಂಡಿರ್ತೀನಲ್ಲ ಅದು ಸಿಕ್ಕಿರ್ತೈತಿ. ಆ ವಿಚಾರವಾಗಿ ನಾ ಏನಂದನು ಇವತ್ತಿಂದ ಆ ದೇವ್ರ ಮೇಲೆ ಮತ್ತಷ್ಟು ನನಗೆ ಭಕ್ತಿ ಜಾಸ್ತಿ ಆಗತೈತಿ ಅನ್ನಿಸ್ತೈತಿ. ಧನ್ಯವಾದಗಳು. ಅಂಟಿರಿ, ಹೇಳ್ರಿ, ಎಷ್ಟು ವರ್ಷ ಆತ ಮಲೆಗೆ ಬರಾಕತ್ತೀರಿ? ನಾವು 10 ವರ್ಷ ಆಯ್ತ್ರಿ ಬರ್ಲಾಕಂದ್ರಿ. ಎಷ್ಟು ವರ್ಷದ ಬರಾಕತ್ತೀರಿ? 10 ವರ್ಷ ಆಯ್ತ್ರಿ ಬರ್ಲಾಕಂದ್ರಿ. 10 ವರ್ಷದಿಂದ ಬರ್ಲಾಕತ್ತೀರಿ. ನಿಮಗೆ ದೇವ್ರು ಏನೇನು ಕೊಟ್ಟಾನ? ಎಲ್ಲಾ ಕೊಟ್ಟಾನ್ರಿ. ಏನೇನು ಎಲ್ಲ ಅಂದ್ರೆ ಯಾವ ರೀತಿ ಏನೇನ್ರಿ? ಸುಖ, ಶಾಂತಿ, ನೆಮ್ಮದಿ, ಆಸ್ತಿ, ಅಂತಸ್ತು ಆಗೈತ್ರಿ ಎಲ್ಲ. ಈ ಸಲ ಚಲೋ ಆಗೈತ್ರಿ. ನಾ ಒಂದೇ ಸಲ ಬರಾಕತ್ತೀನಿ. ನಾ ಇನ್ನ 8 ಸಲ ಬರ್ಬೇಕ್ರಿ. ಹಂಗಾರ ನೀವು ಬರ್ಬೇಕ್ರಿ, ನಿಮ್ದೆಲ್ಲ ಚಲೋ ಆಗುತ್ತದೆ. ನನ್ ಚಲೋ ಆಗುತ್ತೆ. ಇಲ್ಲಿವರೆಗಂತೂ ನನಗೆ ಏನೂ ಚಲೋ ಆಗಿಲ್ಲ. ಇನ್ನು ಮುಂದೆ ಚಲೋ ಆಗುತ್ತೆ ಅಂತ ಭರವಸೆ ನಿಮ್ಗೆ ಕೊಡಾಕತ್ತೀರಿ. ನಿಮ್ಮ ಸಲುವಾಗಿರಿ, ಆಗತ್ತೈತಿ. ನಿಮ್ಮ ಸಲುವಾಗಿರಿ ನಾ ಬರತ್ತನ್ ಮತ್ತೆ ಅಂಟಿ. ನಾಷ್ಟ ಹೆಂಗೈತಿ ನಿಂದ? ಅವಲಕ್ಕಿ, ಮೊಸರ, ಪೇಡೆ ಚಲೋ ಐತಿ ಅಂತೀವಿ. ನೀವು ಬರುತ್ತೆ ಹಂಗಿಂದ ಎಲ್ಲ ರೀತಿ ನೀವು ಪ್ರಸಾದಗಳು ಸೇರ್ಸ್ಕೊಂಡು ಬಂದಿರಿ. ಎಲ್ಲಿ ಬೇಸರ ಆತ ನಿಮಗೆ? ಆಗಿಲ್ಲ. ಹೊಟ್ಟೆ ಇಲ್ಲೇ ಇಲ್ರಿ. ಎಷ್ಟು ರೊಕ್ಕ ಖರ್ಚು ಮಾಡಿರಿ ನೀವು ಬಂದಾಗಿಂದ? ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ. 1 ರೂಪಾಯಿನೂ ಖರ್ಚು ಮಾಡಿಲ್ರಿ? ಹೊಟ್ಟೆ ಇಲ್ರಿ. ಧನ್ಯವಾದಗಳು ಅಂತ. ಮತ್ತೆ ಈಗ ಅವ್ರಿಗೆ ಕ್ವಶನ್ ಕೇಳ್ತಾರು, ಸರಿಯಾಗಿ ಲಕ್ಷ ಕೊಟ್ಟ ಕೇಳ್ರಿ. ಹೇಳ್ರಿ. 100 ಜೋಳಿಗೆ ಒಂದ ಹೋಳಿಗೆ. ಹಾಂ, 100 ಜೋಳಿಗೆ ಹಾಕಿದ್ರು ಮತ್ತೆ ಒಂದು ಹೋಳಿಗೆ ಉಳಿತು. ಇನ್ನೊಮ್ಮೆ ಹೇಳ್ರತ್ತ. 100 ಜೋಳಿಗೆ ಒಂದ ಹೋಳಿಗೆ. 100 ಜೋಳಿಗೆ ಹಾಕಿದ್ರು ಒಂದು ಹೋಳಿಗೆ ಉಳಿತೈತಿ. ಗಪ್ರೆ ಇಲ್ಲಿ ಭಾಳ ಜನ ನಿಂತಾರ. ಅವ್ರಿಗೆ ಕೇಳ್ತೀನಿ ಒಂದ್ಸಲ ಇದ್ರ ಬಗ್ಗೆ ಏನ್ರ ಗೊತ್ತಿತ್ತು ಅಂದ್ರೆ ಹೇಳ್ರಿ. ನಿಮ್ಗೆ ಇದ್ರ ಬಗ್ಗೆ ಏನ್ರ ಗೊತ್ತದನ್ರಿ? ಏನ್ ಗೊತ್ತದಾರ ಇದ್ರ ಬಗ್ಗೆ? ಅವ್ರಿಗೆ ಗೊತ್ತಿಲ್ರಿ. ಸರ, ಇದು ಆ ಕ್ವಶನ್ ಕೊಡ್ತಾರ ನಿಮ್ಗೆ ಗೊತ್ತೈತನ್ರಿ? ಗೊತ್ತೈತ್ರಿ ನಿಮಗ್ರಿ? ನಮ್ಗೆ ಯಾರು ಗೊತ್ತಿಲ್ರಿ. ನಿಮಗೂ ಗೊತ್ತಿಲ್ರಿ? ತಮ್ಮ ನಿನಗ ಗೊತ್ತಿಲ್ರಿ? ನಿಮಗ್ರಿ? ನಮಗೂ ಗೊತ್ತಿಲ್ಲ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಈಗ ಹೇಳಿದವ್ರಿಗೆ ಕೇಳೋಣ. ಅದ್ರ ಅರ್ಥ ಏನಪ್ಪಾ ಅಂತಂದ್ರ ಹೇಳ್ರಿ ಸರ್. ಮಲ್ಲೇನ್ ಜೋಳಿಗೆ ರೀ. ಹೇಳ್ರಿ. ಮಲ್ಲೇನ್ ಜೋಳಿಗೆ ರೀ. ವಿಭೂತಿ. ಮಲ್ಲೇನ ಜೋಳಿಗೆ ಅದ್ರೊಳಗೆ ವಿಭೂತಿ. 100 ಮಂದಿ ಹಚ್ಕೊಂಡಿದ್ರು ಮತ್ತು ವಿಭೂತಿ ಉಳಿಯಂಗ ಉಳಿತೈತಿ. ವಿಭೂತಿ ಉಳಿಯಂಗ ಉಳಿತೈತಿ. ಅದ್ರ ಉತ್ತರ ಇದೆ ರೀ. ಅದು ಕ್ವಶನ್ ವಿತ್ ಉತ್ತರ ಎರಡು ಹೇಳ್ರಿ. 100 ಜೋಳಿಗೆ ಒಂದ ಹೋಳಿಗೆ. 100 ಜೋಳಿಗೆಗೆ ಹಾಕಿದ್ರು ಮತ್ತೊಂದು ಹೋಳಿಗೆ ಉಳಿತೈತಿ. ಕ್ವಶನ್ ರೀ. ಮುಂದೆ ಅದ್ರ ಉತ್ತರ 100 ಜೋಳಿಗೆ ಪ್ರತಿ 100 ಜನ ಹಚ್ಕೊಂಡ್ರು ವಿಭೂತಿ ಮತ್ತು ವಿಭೂತಿ ಉಳಿಯಂಗ ಉಳಿತೈತಿ. 100 ಜನ ಹಚ್ಕೊಂಡ್ರೆ 100 ಜೋಳಿಗೆ ವಿಭೂತಿ ಮತ್ತು ಉಳಿಯಂಗ ಉಳಿತೈತಿ. ಓಕೆ ಸರ್. ಓಕೆ, ಧನ್ಯವಾದಗಳು ಸರ್. ಸರ್, ಇನ್ನೊಂದು ವಡಪ ನೆನಪಾಗೈತಿ. ಈಗ ಇನ್ನೊಬ್ಬರಿಗೆ ಉತ್ತರ ಕೇಳಕ್ ಹೋಗಂಗಿಲ್ಲ. ಡೈರೆಕ್ಟ್ ಉತ್ತರ ಅವರೇ ಹೇಳ್ತಾರ. ಹಾಂ, ಹೇಳ್ರಿ ಸರ್. ಈಗ ಒಬ್ಬ ಹೆಣ್ಮಗ್ರಿ ತವ್ರ ಮನೆಗೆ ಬಂದಿರ್ತಾಳ. ಅವ್ರ ಅಪ್ಪಗ ಸೀರೆ ಬಳಿ ಬೇಡನ. ಅಪ್ಪ ಏನು ಹೇಳ್ತಾನ, ಹೆಣ್ಮಗಳು ಏನಂತಾವ ಇದೇನಿರ್ತೈತಿ ಕ್ಲಿಯರ್ ಬರ್ತೈತಿ ಅಂತ. ಮಾಡ ಮುಂಗಲ ಹೋಳಾಗಲಿ ನಮ್ಮ ಅಪ್ಪನ ಬದುಕಿನ ಬೆಂಕಿ ಹತ್ತಲಿ. ಬೆಂಕಿನ ಬೆಳೆ ಕುಡಿಸ ಮಾಡ್ಕೊಂಡು ಹೋಗ್ತಂತ. ಈಗ ಪ್ರಶ್ನೆ ಇದೆ. ಅವ್ರು ಕೇಳ್ರಿ. ಇವ್ರು ಯಾರ ಉತ್ತರ ಇದನ್ನಿದ್ರೆ ಅವ್ರು ಹೇಳ್ರಿ ಅಂತ ಹೇಳ್ತಾರೆ. ನಿಮ್ಗೆ ಯಾರಿಗೆ ಗೊತ್ತದನ್ರಪ್ಪ ಇದಕ್ಕೆ? ಹಾಂ, ಹೇಳ್ರಿ ಸರ್. ನೀವು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ನನಗೂ ಅಂತೂ ಮೊದಲ ಗೊತ್ತಿಲ್ಲ. ಮಾಡ ಮುಂಗಲ ಹೋಳಾಗಲಿ ಅಂದ್ರೆ ಇದನ್ರಿ. ಇದು ಬಿಸಿಲು ಬೀಳ್ತೈತಿ. ಮುಂದೆ ಕುಂಬಾರ ಗಡಿಗೆ ಮಾಡಿರ್ತಾನೆ. ನಾವು ಕುಂಬಾರ ಗಡಿಗೆ ಮಾಡಿ ಅದು ಸುಡಬೇಕಾಗ್ತೈತಿ. ಅದು ಸುಟ್ಟ ಮೇಲೆ ಅಮೌಂಟ್ ಬರ್ತೈತಿ. ಹೆಣ್ಮಗಳು ಬೆಳೆ ಕೋಸ ಮಾಡ್ಕೊಂಡು ಹೋಗ್ತಾರೆ. ಇದೇ ಉತ್ತರ. ಅಂದ್ರೆ ಅಪ್ಪನ ಬದುಕಂದ್ರೆ ಗಡಿಗೆ ಮಾಡಿ ಎಲ್ಲ ಇದು ಮಾಡಿರ್ತಾರೆ. ಗೊತ್ತಾಗ್ತದೆ ನಿಮಗೆ? ಇದು ಯಾರು ಗೊತ್ತಿಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡಿ ಇನ್ನೊಬ್ರಿಗೆ ಯಾರಿಗೆ ತಿಳ್ಕೊಂಡು. ಓಕೆ, ದಾರಿ ಒಳಗೆ ಬರುವಾಗ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ
ಒಂದು ಟಮ್ ಒಳಗೆ ಸುಸಲ ಮಾಡ್ಕೊಂಡ ಭಕ್ತಾದಿಗಳಿಗೆ ಉಪಚಾರ ಮಾಡಕತ್ತಿದ್ರು. ಇವ್ರು ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮಗೆ ತೋರಿಸ್ತೇನೆ ಹೆಂಗೆ ಏನೈತೆ ಅಂತೇಳಿ. ನೋಡ್ರಿ, ಇವರು ಕಂಟಿನ್ಯೂ ಪೆಟ್ರೋಲ್ ಹಾಕಿ ಊರು ತುಂಬ ಎಲ್ಲ ತಿರ್ಗಾಡ್ಕೊಂತ ಭಕ್ತಾದಿಗಳು ಎಲ್ಲೆಲ್ಲಿ ಹೋಗ್ತಿರ್ತಾರಲ್ಲ ಅವರಿಗೆ ಸುಸಲ ಅಥವಾ ಬೇರೆ ಬೇರೆ ವಿಧವಾದ ಪದಾರ್ಥಗಳನ್ನು ಕೊಡ್ತಾ ಹೋಗ್ತಿರ್ತಾರ. ಇಂಥವ್ರ ದೇವ್ರೇನು ಸೇವಾ ಮಾಡ್ತಾರಲ್ಲ, ನಮಗೆ ಏನು ಆಯಸ್ ಕೊಡ್ತಾನಲ್ಲ ದೇವ್ರ, ಆ್ಯಕ್ಚುಲಿ ನಮಗಲ್ಲ ಇಂಥವ್ರಿಗೆ ಕೊಡ್ಬೇಕು. ಯಾಕಂದ್ರೆ ಇವ್ರು ಮಾಡುವಂಥ ಉಪಚಾರಗಳು ದೇವ್ರಿಗೆ ಭಾಳ ಖುಷಿ ಕೊಡ್ತದ. ನಾವೇನ ಸುಮ್ಮನೆ ನೋಡ್ಕೊಂಡ್ ಬರ್ತಿರ್ತೀವಿ, ಎಲ್ಲ ಕಡೆ ತಿನ್ಕೊಂಡ್ ಬರ್ತಿರ್ತೀವಿ. ನಮ್ಮದು ಭಕ್ತಿಗಿಂತ ಇವ್ರದ್ದು ಭಕ್ತಿ ತುಂಬ ಜಾಸ್ತಿ ಇರ್ತದ. ಇದು 2 ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.